ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ವಿಜಯ್ ಯೂಟ್ಯೂಬ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಡೇ ಗೋಲ್ಡ್ ವಿಡಿಯೋ ಬಂದ್ಬಿಟ್ಟು ನಾನು ಗೋಲ್ಡ್ ಬ್ಯಾಂಗಲ್ ಬಗ್ಗೆ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ವಿಡಿಯೋ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಅವತ್ತಿನ ಗೋಲ್ಡ್ ರೇಟ್ ಎಷ್ಟಿತ್ತು ಅಂತೇಳಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ಬ್ಯಾಂಗಲ್ನ ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. 4 ಸ್ಟೋನ್ ಇದೆ, ಚಿಕ್ಕದು 2 ಇದೆ, ದೊಡ್ಡದು 2 ಇದೆ. ಮಧ್ಯದಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿದೆ. ಈಗ ಬರ್ತಿರೋ ಡಿಸೈನಲ್ಲಿ 2 ಸೈಡ್ಸ್ ಪಿಕಾಕ್ ಫೇಸ್ ಬರೋ ಅಂಥದ್ದು, ಮತ್ತು ಅದರದ್ದು ಫೆದರು ಕೂಡ ನಿಮಗೆ ಮಧ್ಯದಲ್ಲಿ ಡಿಸೈನ್ ನೋಡ್ಬೋದು. ಸಿಂಗಲ್ ಸ್ಟೋನಲ್ಲಿ ಇದೆ ಇದು. ಈಗ ಬರ್ತಿರುವಂಥ ಡಿಸೈನ್ ಬಂದ್ಬಿಟ್ಟು ನಿಮಗೆ 4 ಕಡೆ ರೆಡ್ ಸ್ಟೋನ್ ಇದೆ, ಹಾಗೆ ಮಧ್ಯದಲ್ಲಿ ಸಿಂಗಲ್ ಸ್ಟೋನ್ ಇದೆ. ಇದು ನಿಮಗೆ 4 ಸೈಡು ಕೂಡ ಇದೇ ಥರ ರೆಡ್ ಮತ್ತು ಗ್ರೀನ್ ಸ್ಟೋನಲ್ಲಿ ಬರುತ್ತೆ. ಹಾಗೆ ಮಧ್ಯದಲ್ಲಿರುವಂಥ ಡಿಸೈನು ಕೂಡ ಪಿಕಾಕ್ ಫೆದರಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಇದು. ಹಾಗೆ ನೆಕ್ಸ್ಟ್ ಬರ್ತಿರುವಂತಹ ಡಿಸೈನು ಬಂದ್ಬಿಟ್ಟು 4 ಸ್ಟೋನು, ಮಧ್ಯದಲ್ಲಿ ಫ್ಲವರ್ ಇದೆ, ಚಿಕ್ಕ ಚಿಕ್ಕ ಬುಟ್ಟ ಥರ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಬ್ಯಾಂಗಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡ್ತಾ ಇದ್ರೆ ಡಿಸೈನೇ ತುಂಬಾ ಚೆನ್ನಾಗಿದೆ. ಈ ವಿಡಿಯೋದ ಡಿಸೈನು ನಾನು ಪ್ರೀವಿಯಸಲ್ಲಿ ತೋರಿಸಿದ ರೀತಿಯೇ ಸ್ವಲ್ಪ ಚೇಂಜಸ್ ಇದೆ. ಹೀಗೆ ನೀವು ವಿಡಿಯೋನ ನೋಡ್ಕೊಂಡು ಬಂದರೆ ಪ್ರತಿಯೊಂದೂ ಗೋಲ್ಡ್ ಡಿಸೈನ್ ಆಗಲಿ, ಪ್ಯಾಟ್ರನ್ಸ್ ಆಗಲಿ ಎಲ್ಲ ಬೇರೆ ಬೇರೆ ರೀತಿ ಇದೆ. ಸ್ಟೋನ್ ವರ್ಕು ಕೂಡ ನಿಮಗೆ ಒಂದೇ ರೀತಿ ಶೇಪಲ್ಲಿಲ್ಲ, ಕೆಲವೊಂದಿಗೆಲ್ಲ ಚೇಂಜಸ್ಸು ಕೂಡ ಇದೆ. ಮಧ್ಯದಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನು ಬರುತ್ತೆ. ಹಾಗೆ ಅದ್ರ ತೂಕಗಳೆಷ್ಟಿದೆ ಬಳೆದು ಅಂತ ಕೂಡ ನಾನು ನಿಮಗೆ ಪ್ರತಿಯೊಂದು ಬಳೆ ಡಿಸೈನ್ ಕೆಳಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಬಳೆಗಳ ಡಿಸೈನ ನೀವು 2.2 ಇಂದ 2.8 ಮಾಡಿಸ್ಕೊಬೋದು. 2.2, 4, 5 ಎಲ್ಲ ಒಂದು ಮಿನಿಮಮ್ ವೆಯ್ಟ್ ಅಂತ ಅಂದರೆ ಒಂದು 25 ಗ್ರಾಮ್ಸ್ ತನಕ ಮಾಡಿಸ್ಕೊಬೋದು. ಏನಾದ್ರು ಇನ್ ಕೇಸ್ 2.6, 2.8 ಸೈಜಲ್ಲಿರೋಂತಹ ಬಳೆಗಳನ್ನ ಮಾಡಿಸ್ಕೋಬೇಕು ಅಂತ ಅನ್ನೋರಿಗೆ ಸ್ವಲ್ಪ ಒಂದು 3 ಗ್ರಾಮ್ ತೂಕ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಗ್ಲ ಕೈ ಇರೋರಿಗೆ ಒಂದು ಸ್ವಲ್ಪ 2 ಇಂದ 3 ಗ್ರಾಮ್ ತೂಕ ಜಾಸ್ತಿ ಆಗೇ ಆಗುತ್ತೆ. ಪ್ರತಿಯೊಂದು ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ. ವರ್ಕ್ ಆಗಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ವಿಡಿಯೋ ಕಂಪ್ಲೀಟ್ ನೀವು ಮಧ್ಯದಲ್ಲಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಡಿಸೈನ್ಸ್ ಎಷ್ಟಿದೆ ಅಂತ ನಿಮಗೆ ವಿಡಿಯೋ ನೋಡಿದ ಮೇಲೂ ಗೊತ್ತಾಗುತ್ತೆ. ಈಗಿನ ಆರ್ಥಿಕ ಸುಧಾರಣೆ ಮತ್ತು ಹಣಕಾಸಿನ ವರ್ಗೀಕರಣ ಹಾಗೂ ಅಯ್ಯವ್ಯಯಗಳನ್ನ ನೋಡಿದರೆ ಪ್ರತಿದಿನವೂ ಗೋಲ್ಡ್ ರೇಟು ಜಾಸ್ತಿ ಆಗ್ತಿದೆಯಾ ಹೊರತು ಯಾವುದೇ ರೀತಿ ಕಮ್ಮಿ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಎಲ್ಲರೂ ಕೂಡ ಚಿನ್ನ ಖರೀದಿ ಮಾಡೋಕ್ಕಾಗಲ್ಲ. ಕೆಲವು ಇಂತಿಷ್ಟು ಅಂತ ತೂಕದಲ್ಲಿ ಖರೀದಿ ಮಾಡ್ಬೋದು. ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋರು ಚೆನ್ನಾಗಿ ತೂಕ ಇರೋವಂತಹ ಬೆಳ್ಳಿ ಅಥವಾ ಚಿನ್ನನ ಖರೀದಿ ಮಾಡ್ಕೊಳ್ತಾರೆ. ಇಲ್ಲಿ ಬಡವ ಮತ್ತು ಶ್ರೀಮಂತ ಅಂತ ಆಸೆ ಬರಲ್ಲ. ಅವರ ಪರಿಸ್ಥಿತಿ, ಅವರ ಆಸೆಗಳಿಗೆ ತಕ್ಕಂತೆ ಚಿನ್ನನ ಖರೀದಿ ಮಾಡಿಟ್ಕೊಳ್ಳೋದು ಅಥವಾ ತಗೊಳ್ಳೋದು ಸರ್ವೇ ಸಾಮಾನ್ಯ. ನಮ್ಮ ಹತ್ರ ಅಲ್ಪ ಸ್ವಲ್ಪ ಚಿನ್ನ ಇದ್ದರೆ ಕಷ್ಟ ಕಾಲದಲ್ಲಿ ದುಡ್ಡು ನಮ್ಮ ಕೈ ಹಿಡಿಲಿಲ್ಲ ಅಂದ್ರೂ ಮನೇಲಿರುವಂತಹ ಚಿನ್ನ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಕೆಲವರು ಇಂತಿಷ್ಟು ಚಿನ್ನ ಅಂತೇಳಿ ತಗೊಳ್ತಾರೆ. ಯಾಕಂದರೆ ಅದು ಸೇಫ್ಟಿಯಾಗಿ, ಸೆಕ್ಯೂರಿಟಿಯಾಗಿರುತ್ತೆ ನಮ್ಮ ಭವಿಷ್ಯತ್ ಕಾಲಕ್ಕೆ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವರು ಈ ಥರ ಏನಾದರೂ ಡಿಸೈನ್ಸ್ಗಳನ್ನ ಹುಡುಕ್ತಾ ಇದ್ರೆ ಅಥವಾ ವೀಡಿಯೋಸ್ಗಳನ್ನ ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡು. ಹಾಗೆ ಕೊನೆಯಲ್ಲಿ ನಾನು ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಂತಹ ಬಳೆ ಡಿಸೈನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಒಂದು ಫೋಟೋ ಹಾಕಿದ್ದೀನಿ. ನೀವು ಅದನ್ನು ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಪರ್ಟಿಕ್ಯುಲರ್ ಆಗಿ ಡಿಸೈನ್ಸ್ಗಳು ಏನಿದೆ ಅದು ನಿಮಗೆ ಕೆಲವೊಂದು ಶಾಪಲ್ಲಿ ಅವೈಲಬಲ್ ಇದೆ. ಆ ಶಾಪ್ಗಳ ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ನೋಡಿ, ನಂತರ ನೀವು ಶಾಪ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಫ್ಲೈನು ಹಾಗೆ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ವಿಡಿಯೋಗಳನ್ನ ನೋಡ್ತಾ ಇರಿ.